जय मंगलम जय नमः। जगन्माते आदिशक्ति महाराज की, सिद्धारूढ़ महाराज की, बसवेश्वर महाराज की, जगन्माते दुर्गा माता की, चामुंडेश्वर माता की, जय एन्लारदौर महाराज की, गंडन ಕೂಡ ಜಗಳಾಡಿ ಪ್ರವಚನ ಕೇಳಕ್ ಬಂದವ್ರ महाराज की, ಒಟ್ಟು ಜೈ ಅಂದ್ರೆ ಎಲ್ಲಿಗೆ ಯಾಕೆ ಹೋಗಿ ಮುಟ್ಟುವಲ್ದಾಕ ಒಟ್ಟು ಜೈ ಬಹುಶಃ ನಮ್ಮ ದೇಶನಾಗ ಜೈ ಅನ್ನೋದೊಂದು ಭಾಳ ಐತದ. ಎದಕ್ಕರೆ ಆಗೋಲ್ದಾಗ ಒಟ್ಟು ಜೈ ಅಂದ್ಬಿಡೋದು. ಆದಿ ಮೂರ್ತಿ, ವೇದ ಮೂರ್ತಿ, ಸುಕಲಾ ಮೂರ್ತಿ, ನೀನೊಳಹೊಕ್ಕು ಹೇಗೆ ನುಡಿಸುವೆನೋ ಹಾಗೆ ನುಡಿವೆ ಶ್ರೀ ಗುರುವೇ ಕೃಪೆ ಆಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯನಾಗಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸಿ ಸರ್ವರಲ್ಲಿ ವ್ಯಾಪಿಸಿಕೊಂಡು ಸರ್ವ ಜೀವಾತ್ಮರಿಗೆ ಉಸಿರನ್ನು ಕೊಟ್ಟಿರ್ತಕ್ಕಂಥ ಶಂಭೋ ಶಂಕರ ಮಹಾದೇವನ ಪಾದಕ್ಕೂ ಕೂಡ ವಂದಿಸಿಕೊಂಡು ಎನ್ನ ಜ್ಞಾನಕ್ಕೆ ಜ್ಯೋತಿ ನೀಡಿದ ಆರಾಧ್ಯ ದೈವ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಮಧುಗೊಂಡೇಶ್ವರ ಅಪ್ಪನವರ ಕರ್ತುಕದಿ ಕೂಡ ವಂದಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿ ಜಗಜ್ಜನನಿ ಸರ್ವ ಕಂಟಕ ಪರಿಹಾರಿಣಿ ಇಷ್ಟಾರ್ಥ ಪ್ರಾಪ್ತಿ ಅಷ್ಟಮಾ ಸಿದ್ಧಿಯ ಮಹಾಮಹಿಮಾಳಕ್ಕಾಗಿರ್ತಕ್ಕಂಥ ಗಲಗಲಿ ಗ್ರಾಮದ ಗ್ರಾಮ ದೇವತೆಯ ಪಾದಕ್ಕೂ ಕೂಡ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಸರಳ ಜೀವನವನ್ನು ನಡೆಸಿಕೊಂಡು ಅಧ್ಯಾತ್ಮದ ಕಡೆಗೆ ತಮ್ಮ ಚಿತ್ತನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಕೂಡ ಶರಣೆಂದು ತಮ್ಮೆಲ್ಲರೂ ಕೂಡ ಈ ಪ್ರವಚನ 9 ದಿವಸದ ನವರಾತ್ರಿಯ ಉತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಿಯಂದಿರಿಗೆ, ಅಕ್ಕಂದಿರಿಗೆ, ಮುದ್ದು ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ, ಅಲ್ಲೆಲ್ಲ ಕೂತು ಮಾತಾಡೋರಿಗೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತು ಬಹುಶಃ ನವರಾತ್ರಿಯ 10ನೇ ದಿವಸದ ಕಾರ್ಯಕ್ರಮ. ಇವತ್ತು ಬಹುಶಃ ನವರಾತ್ರಿಯ 9 ದಿವಸದ ಕಾರ್ಯಕ್ರಮ ಮುಗಿದು 10ನೇ ದಿವಸದ ಕಾರ್ಯಕ್ರಮ ಇವತ್ತು. ಫಸ್ಟ್ ವರ್ಷ ಇದು ಹೆಚ್ಚಿಗೆ ಆಗ್ತಾ ಇದೆ ಅಂತ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮದ ಬಗ್ಗೆ ಬಹಳ ವಿವರವಾಗಿ ಶ್ರೀಗಳು ಹೇಳಿದ್ರಾಗಲೇ ಆದಿಶಕ್ತಿ ಜಗನ್ಮಾತೆ ಈ ಕಾರ್ಯಕ್ರಮವನ್ನು ಹೆಂಗ್ ಮಾಡ್ಕೋತಿದ್ದಾಳೋ ಗೊತ್ತಿಲ್ಲ. ಆದ್ರೆ ಈ ಕಾರ್ಯಕ್ರಮ ಪ್ರಥಮ ಬಾರಿಗೆ ಈ ವರ್ಷ ನಡೀತಾ ಇದೆ ಅಂತ ತಾವೆಲ್ಲರೂ ಹೇಳಿದಾಗ ಬಹಳ ಸಂತೋಷ ಅನಿಸ್ತು. ಪ್ರಥಮ ಬಾರಿಗೆ ಆದಿಶಕ್ತಿ ಜಗನ್ಮಾತೆಯನ್ನ ಒಳಗ ನೋಡಿದಾಗ ನನಗೆ ಅನ್ಸಿದ್ದೇನು ಅಂತ ಕೇಳಿದ್ರ, ಆದಿಶಕ್ತಿ ಜಗನ್ಮಾತೆ ಎಲ್ಲಿದ್ದಾಳ ಅಂತ ಕೇಳಿದ್ರೆ ನಿಮ್ಮ ಮನದೊಳಗೂ ಅದಾಳ ಅಂತ ಇವತ್ತು ಕಾರ್ಯಕ್ರಮ ನಡೆಯಕತ್ತೀವಿ. ಮನವ ಮಂದಿರ ಮಾಡಿ ಮಂದಿರದೊಳಗ ಚಂದಿರನ ಹಾಗೆ ನಮ್ಮ ಮಗುನ ಕುಂಡಿಸ್ಕೊಂಡಿರ ಅಂತ ಹೇಳಿ ಇವತ್ತು ಜಾತ್ರೆ ಚಾಲು ಆಗಿತ್ತು ವಿನಃ ಇದು ಮಾಡಕ್ಕೆ ಸಾಧ್ಯ ಆಗ್ಲಾರ ಕೆಲಸ. ಯಾಕೆ ನವರಾತ್ರಿಗಳನ್ನು 9 ದಿವಸದ ಪರ್ಯಂತರವಾಗಿ ನಾವು ದೇವಿಯನ್ನ ಆರಾಧನೆಯನ್ನು ಮಾಡ್ತೀವಿ. ನಾವು ಎಲ್ಲರೂ ಕೂಡ ಉಪವಾಸ ಮಾಡ್ತೀವಿ, ದೀಪ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ 9 ದಿವಸ ನವರಾತ್ರಿ ಅಂತ ಇದಕ್ಕೆ ಎದಕ್ಕೆ ಕರೆದ್ರು, ಇದಕ್ಕೆ 9 ದಿವಸ ಯಾಕಂದ್ರು ನನಗನಿಸ್ತಾ ಇದೆ. ಅದು ನಕ್ಷತ್ರ ತಿಥಿಯ ಮೇಲೆ 9 ದಿವಸದ ಚರಣ ಪಾದದ ಮೇಲೆ 10 ದಿವಸ ಆಗಿ ನಾಳೆ 11ನೇ ದಿವಸ ಬಂದತಿರ್ತ. ಆದ್ರೆ ನನ್ನ ಕಲ್ಪನೆ ಪ್ರಕಾರ 9 ದಿವಸ ಮುಗಿದ 10ನೇ ದಿವಸ ಎದಕ್ಕೆ ಬಂದೈತಿ ಅಂತ ಕೇಳಿದ್ರ, ಇಲ್ಲಿ ಕೂತಂತವ್ರ ಎಲ್ಲ ತಾಯಿ ತಂದಿಗಳ ನಿಮ್ಮ ತಾಯಿ ತಂದಿನ ವೃದ್ಧಾಶ್ರಮಕ್ಕೆ ಬಿಡಬೇಡ್ರಿ, ನೀವ ಜೋಪಾನ ಮಾಡ್ರಿ ಅಂತ 10ನೇ ದಿವಸದ ಕಾರ್ಯಕ್ರಮ ತಾಯಿ ನೆರವೇರಿಸಿದ್ದಾಳ ಅಂತ ಅನಿಸ್ತಾ ಇದೆ ಇವತ್ತು. ಯಾಕೆ ಈ ಮಾತನ್ನ ನಾ ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ನಾವು ಲೌಕಿಕ ಪ್ರಪಂಚದೊಳಗೆ ಅಧ್ಯಯನ ಮಾಡ್ತಾ ಬಂದಾಗ ದೇವಿ ಆದಿಶಕ್ತಿಯಾಗಿರ್ತಕ್ಕಂಥ ಜಗನ್ಮಾತೆ ಜಗಜ್ಜನನಿ ಪರ್ವತ ರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿ ದೇವಿ ಆಕಿ ಮೊದಲಿಗೆ ಇರ್ತಕ್ಕಂಥದ್ದು 1ನೇ ಶೈಲಪುತ್ರಿ ಅಂತ ಕರೆದ್ರು. ತಮ್ಮೆಲ್ಲ ಹಿರಿಯರಿಗೆ ಗೊತ್ತಿದ್ದ ಹಾಗೆ 9 ಅವತಾರಗಳನ್ನ ದೇವಿ ತಾಳಿದ್ಲು.
ನಾವೆಲ್ಲರೂ ಮನೆ ಒಳಗೆ ದೀಪ ಹಾಕ್ತಿವಿ. ಎದಕ್ಕೆ ದೀಪ ಹಾಕ್ತಿವಿ ನಾವು? ನಮ್ಮ ಮನ್ಯಾಗ ದೀಪ ಇರುವುದಿಲ್ಲ ಒಟ್ಟ. ಸಂಜಾಗನ ದೀಪ ಹಚ್ತಿರಿಲ್ಲ, ಹಸ್ತಲ್ಕ ಹಿಂಗ್ ನೀರ್ ಗೊಜ್ಜಿದಂಗ ಮಾಡಿ ಕೆರಿಂದ ಒಳಗೆ ದೀಪ ಹಚ್ಚಿ ಹಂಗ ಕುಡಕ ಗಾಂಡಿದ್ದವ್ರ ಅವ್ನು ಬೇಕೋತ್ ಉದಿನ ಕಡ್ಡಿ ಎರಡು ದೇವ್ರಿಗೆ ಬೆಳಿಗ್ಗೆ ಇದ್ರ ಮುಂಡ ಮುಚ್ಚಲಿಂದ ಆ ಉದಿನ ಕಡ್ಡಿ ದೇವರಿಗೆ ಚುಚ್ಚಿ ಬಿಟ್ಟಿರ್ತೀರಿ. ಅದನ್ನ ನಾವು ಇವತ್ತು ದೀಪವನ್ನ ಯಾಕೆ ಹಾಕಬೇಕು ಅಂತ ಕೇಳಿದ್ರ, 9 ದಿನಗಳ ಕಾಲವಾಗಿರ್ತಕ್ಕಂಥ ಆದಿಶಕ್ತಿಯ ರುದ್ರಾವತಾರದ ದಿನಗಳು 9 ದಿವಸ. ತಾಯಿ ಅವತ್ತು ಎಚ್ಚರ ದಿವಸ 9 ದಿವಸದವರೆಗೆ ಜಾಗೃತವಾಗಿರ್ತಕ್ಕಂಥ ದುರ್ಗಾದೇವಿ ಆಗಿರ್ತಾಳೆ 9 ದಿವಸ ಕಾಲ. ಆ ದುರ್ಗಾದೇವಿ 9 ದಿವಸಗಳ ಕಾಲ ಜಾಗೃತ ಆಗಿರೋದು ಎದಕ್ಕಂತ ಕೇಳಿದ್ರ, ನೀವು ಮನೆಯಲ್ಲಿ ದೀಪ ಹಾಕ್ತೀವಿ ನಾವು. ದೀಪ ಹಾಕಿದಾಗ ಆ ದೀಪಕ್ಕೆ 2 ಬತ್ತಿಗಳನ್ನ ಹಚ್ತೀವಿ ನಾವು. ಹಚ್ತೀವಿಲ್ರಪ್ಪ? ಎದಕ್ಕೆ ಹಚ್ತೀವಿ? ಒಂದು ಶಾಂತ ಆದ್ರೂ, ಇನ್ನೊಂದು ದೀಪ ಶಾಶ್ವತವಾಗಿರ್ಬೇಕು ಅಂತ. ಆ ದೀಪದ ಸಂಕೇತ ಏನು? ನಾವು ಎದಕ್ಕೆ ಹಚ್ಚಬೇಕು ದೀಪ 9 ದಿವಸ ಅಂತ ಕೇಳಿದ್ರ, ಅವಾಗ ಹೇಳ್ತಾಳ ಆದಿಶಕ್ತಿ ಜಗನ್ಮಾತೆ, 9 ದಿವಸಗಳ ತನ್ನ ರುದ್ರಾವತಾರದ ದೈತ್ಯರನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ತಾಯಿ ರುದ್ರಾವತಾರ ತಾಳಿದ್ದಕ್ಕಾಗಿ ನೀವೆಲ್ಲರೂ ಕೂಡ ಆ ದೇವಿಯನ್ನು ಎದರೊಳಗೆ ಕಾಣ್ತೀವಿ ಅಂತ ಕೇಳಿದ್ರ, ದೀಪ ಪ್ರಜ್ವಲತೆ ಆಗಿರ್ತಕ್ಕಂಥ ದುರ್ಗಾದೇವಿಯ ಸ್ವರೂಪದಲ್ಲಿ ನಾವು ಆ ದೇವಿಯನ್ನು ಕಾಣ್ತಾ ಇರ್ತೀವಿ. ನೋಡ್ರಿ, ನಾವು ಮನೆಯಲ್ಲಿ ಎಲ್ಲರೂ ಕೂಡ ದೀಪವನ್ನು ಹಾಕಿದಾಗ ಆ ದೀಪಕ್ಕೆ ಹೇಳ್ತೀವಿ ನಾವು, ಒಬ್ರು ಇವತ್ತು ನೀವು ಅವ್ರ ಕಾಯಿರಿ, ಇವತ್ತೊಂದು ದಿವಸ ಶಾಂತ ಆಗ್ಲಾರ್ದಂಗೆ, ನಾಳೆಗೆ ನಾವು ಕಾಯ್ತೀವಿ. ಯಾಕಂದ್ರೆ ಶಾಂತ ಆಗಬಾರದು. ಯಾಕಂತ ಕೇಳಿದ್ರ, ದುರ್ಗಾದೇವಿ ಆಗಿರ್ತಕ್ಕಂಥ ಮಹಿಷಾಸುರನ ಮರ್ದನ ಮಾಡ್ಲಿಕ್ಕೆ ರಕ್ತದ ಮಡವಿನೊಳಗ ತನ್ನ ಜೀವವನ್ನು ಸಹಿಸ್ತಾ ಇರ್ತಾಳೆ ತಾಯಿ. ಯಾಕಂತ ಕೇಳಿದ್ರೆ, ಮಹಿಷಾಸುರ ಮರ್ದನ ಶಂಭ ನಿಶುಂಭ ಅನ್ನುವಂತ ದುಷ್ಟರನ್ನ ಸಂಹಾರ ಮಾಡಿರ್ತಕ್ಕಂಥ ತಾಯಿ ಜಗನ್ಮಾತೆ. 9 ಕೋಟಿ ದೇವಾನ ದೇವತೆಗಳೆಲ್ಲರೂ ಕೂಡ ಇದ್ರು ಭೂಮಿ ಮೇಲೆ. ಇಂದ್ರಿದ್ದ, ಮಹಾದೇವಿದ್ದ, ಬ್ರಹ್ಮವಿದ್ದ, ವಿಷ್ಣುವಿದ್ದ, ಎಲ್ಲರೂ ಕೂಡ ಇದ್ರು ಕೂಡ ಶುಂಭ ನಿಶುಂಭರನ್ನ ಕೊಲ್ಲಕ್ಕೆ, ಅವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಮರ್ಥರಿರೋದಿಲ್ಲ. ಅವರು ಯಾಕೆ ಇರೋದಿಲ್ಲ ಅಂತ ಕೇಳಿದ್ರೆ, ಬ್ರಹ್ಮ ರಾಕ್ಷಸನಾಗಿರ್ತಕ್ಕಂಥ ಶಂಭ ನಿಶುಂಭ ಯಾರ ಸೇವೆ ಮಾಡ್ತಿದ್ರು ಅಂತ ಕೇಳಿದ್ರೆ, ಬ್ರಹ್ಮದೇವರ ಸೇವೆಯನ್ನ ಮಾಡ್ತಿರ್ತಕ್ಕಂಥ ರಕ್ಕಸನ ಸೇವೆ ಮಾಡಿ ಅವಾಗ ಬ್ರಹ್ಮದೇವರಿಂದ ವರ ಪಡ್ಕೋಬೇಕಂತ ತಿಳ್ಕೊಂಡು ಬ್ರಹ್ಮನ ಸೇವಾ ಮಾಡಿದಾಗ ಬ್ರಹ್ಮದೇವ ಪ್ರತ್ಯಕ್ಷ ಆಗಿ ಕೇಳ್ತಾನೆ ಆ ದೈತ್ಯಗೆ. ಆ ದೈತ್ಯಗೆ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ, ನನ್ನನ್ನು ಇಷ್ಟು ದಿವಸದವರೆಗೆ ತಪಶ್ಚರ್ಯ ಮಾಡಿದೀಯ ನೀನು, ನಿನಗೆ ಯಾವ ವರ ಬೇಕು ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ನಿಶುಂಭ ಮತ್ತು ಶುಂಭ ಕೂಡಿ ನಮಗೆ ಯಾವ ದೇವತೆಗಳಿಂದಲೂ ಕೂಡ ಮರಣ ಬರಬಾರದು, ಯಾವ ದೇವರಿಂದ ಕೂಡ ನಮಗೆ ತೊಂದರೆ ಆಗಬಾರದಂತ ತಿಳ್ಕೊಂಡು ನನಗೆ ವರ ಕೊಡುವಂತ ಆ ಬ್ರಹ್ಮನನ್ನು ಕೇಳ್ತಾರೆ. ಆ ಬ್ರಹ್ಮನನ್ನು ಕೇಳಿದಾಗ ಬಹುಶಃ ಬ್ರಹ್ಮ ಹೇಳ್ತಾನೆ, 1 ದಿನ ಇಲ್ಲ ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು ಅಂದಾಗ ನೀನು 1 ದಿನ ಇಲ್ಲ 1 ದಿನ ನೀನು ಮರಣವನ್ನ ಹೊಂದಲೇಬೇಕಂತ ಬ್ರಹ್ಮ ಅಂದಾಗ ಎಷ್ಟು ಶಾನೆ ಇರ್ಬೇಕು ನೋಡ್ರಿ. ದೇವತೆಕ್ಕಿಂತ ದೈತ್ರು ಬಹಳ ಬೇರಿಕೆ ಅವರೆಲ್ಲ. ಈಗ ಭೂಮಿ ಮೇಲೆ ಹಗಲು ದೈತ್ರು ಬಂದಾರ, ಅವಾಗ ರಾತ್ರಿ ದೈತ್ರು ಅಡ್ಡ ಇರ್ತಿದ್ರಿ. ಈಗ ಆ ದೈತ್ರು ಏನ್ ಕೇಳ್ತಾನ ಅಂತ ಕೇಳಿದ್ರ, ಒಬ್ಬ ಸಾಮಾನ್ಯ ಮಹಿಳೆಯಿಂದ ನನ್ನ ಮರಣ ಹೊಂದಬೇಕು ಅಂತ ತಿಳ್ಕೊತಾನೆ ಅವ. ಏನಂತ? ಒಬ್ಬ ಸಾಮಾನ್ಯ ಹೆಣ್ಣು ಮಗಳಿಂದ ನನ್ನ ಮರಣ ಆಗಬೇಕು ಅಂತ ಕೇಳ್ಕೊಂಡಾಗ ಅವಾಗ ಹೇಳ್ತಾನಮ್ಮ, ಎಷ್ಟು ಶಾನೆ ಇರಬೇಕು. ತಥಾಸ್ತು ಅಂತ ಹೋಗ್ತಾನೆ ಬ್ರಹ್ಮ. ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಕ್ಕಂಥ ಮಹಿಷಾಸುರ ತಂದೆ ಮರ್ದನ ಮೊದಲೇ ಮೆರೆದಾಡ್ತಾ ಇರ್ತಾನೆ. ಸಾಕನ್ನುವಷ್ಟು ಜನರನ್ನ ಹೊಡೆದು ರಕ್ತ ಕುಡಿಯೋದು, ಇಂದ್ರನನ್ನ ಕಾಡೋದು, ಎಲ್ಲರನ್ನ ಕಾಡಿದಾಗ ಅವಾಗ ಒಟ್ಟರು ಕೂಡಿ ಎಲ್ಲಿ ಹೋಗ್ತಾರ ಅಂತ ಕೇಳಿದ್ರೆ ಬ್ರಹ್ಮದೇವನ ಹತ್ರ ಹೋಗ್ತಾರೆ. ಬ್ರಹ್ಮದೇವರ ಹತ್ರ ಹೋದಾಗ ಹೇಳ್ತಾನೆ, ಬ್ರಹ್ಮದೇವ ನೀನು ವರ ಕೊಟ್ಟಿದೀಯಾ, ಇದೆಲ್ಲ ದುಷ್ಟ ಶಕ್ತಿಗಳ ಅಡಗಿ ಜಾಸ್ತಿ ಆಗ್ತಾ ಇದೆ, ಶಿಷ್ಟರ ಸಂಹಾರ ಆಗ್ತಾ ಇದೆ, ಭಗವಂತ ಹೆಂಗ ರಕ್ಷಣೆ ಮಾಡೋಣಂತ ಬ್ರಹ್ಮದೇವರಿಗೆ ಕೇಳಿದಾಗ ಬ್ರಹ್ಮದೇವರ ಹೇಳ್ತಾನೆ, ಪರ್ವತರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿಯನ್ನ ಮದುವೆ ಆಗ್ಬೇಕಾಗಿತ್ತು ಶಿವಪ್ಪ. ಯಾಕೆ ಶಿವಪ್ಪ ಮದುವೆ ಆಗಿದ್ದಿಲ್ಲ ಅಂತ ಕೇಳಿದ್ರೆ, ಅಕ್ಕಿ ಸತಿ ಅನ್ನುವಂತ ಅಗ್ನಿಕುಂಡದಲ್ಲಿ ಹಾರಿ ಮರಣ ಹೊಂದಿದಾಗ ಪಾರ್ವತಿ ಅಲ್ಲಿಗೆ ಉಳಿದಿದ್ಲು.
ಅದಕ್ಕೋಸ್ಕರವಾಗಿ ಆ ತಾಯಿಯನ್ನ ಮದುವೆ ಆಗಬೇಕು ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಪಾರ್ವತಿ ಏನ್ ಮಾಡ್ತಾ ಇದ್ಲು ಅಂದ್ರೆ ಮಹಾದೇವನನ್ನ ಮದುವೆ ಆಗ್ಬೇಕಂತ ತಿಳ್ಕೊಂಡು ಕಠೋರವಾಗಿರ್ತಕ್ಕಂಥ ತಪಶ್ಚರ್ಯನ್ನ ಮಾಡ್ತಾ ಇರ್ತಾಳೆ ತಾಯಿ. ನಾವು ಯಾರೇ ಚಲೋವನ್ ಗಂಡ ಬೇಕಂತ ಯಾರೇ ಜಪ ಮಾಡಿವನ್ರಿ, ನಾವು ಒಬ್ರಲ್ಲಿ ಕೂತವ್ರು ನಮ್ಮ ಮಗುಗಳು ಇಂಥ ಗಂಡ ಬೇಕಂತ ಜಪ ಮಾಡ್ರಿ ನಮ್ಮ ಮಗು ನಮ್ಮೇಲೆ ಕೇಳಿದ್ರಿ? ಯಾರೂ ಕೇಳಿಲ್ಲ. ನಾವು ಯಾರೂ ಕೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಡಿಜಿಟಲ್ ಇಂಡಿಯಾಕ್ಕೆ ಹೋಗಿಬಿಟ್ಟಿದ್ದೀವಿ. ಈಗ ಇಂಡಿಯಾ ಸಿಸ್ಟಮೆಟಿಕ್ ಚೇಂಜ್ ಆಗಿದೆ. ಈಗ ಹೆಂಗೆ ಚೇಂಜ್ ಆಗಿದೆ ಅಂತ ಕೇಳಿದ್ರೆ ಬಹಳ ದೂರದ ಮಟ್ಟಿಗೆ ಚೇಂಜಸ್ ಆಗಿದ್ದೀವಿ. ನಾವು ಅದನ್ನ ನೆಲಕೋದಿಲ್ಲ. ಈಗ ಬಹುಶಃ ಇನ್ನೊಂದು ಥೋಡೆ ದಿನದಾಗ ನಾವು ಅಮೇರಿಕಾ ಮೀರಿಸುವಟ್ಟು ಸಂಸ್ಕಾರಗಳನ್ನ ನಮ್ಮಲ್ಲಿ ಕಲ್ಕೊಳಕತ್ತಿದ್ದೀವಿ. ಅದಕ್ಕೆ ಹೇಳ್ತಾರೆ ಅವ್ರು ಏನಂತ, ಪಾರ್ವತಿ ತಪಶ್ಚರ್ಯನ್ನ ಮಾಡುವಾಗ ಅವಾಗ ಹೇಳ್ತಾನೆ ಬ್ರಹ್ಮದೇವರ, ಯಾರಿಂದಲೂ ಕೂಡ ಮಹಿಷಾಸುರನ ಮರ್ದನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪಾರ್ವತಿ ಪರ್ವತ ರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿಯನ್ನು ಕರೆ ತಂದಾಗ ಮಾತ್ರ ಆ ಮಹಿಷಾಸುರನ ಮರ್ದನ ಆಗುತ್ತಂತ ತಿಳ್ಕೊಂಡಾಗ ಅವರೆಲ್ಲ ದೇವಾನ ದೇವತೆಗಳ ಕರ್ಕೊಂಡು ಬಂದು ಆ ದೇವಿ ನಿಂದ್ರಿಸ್ತಾರೆ. ಆ ದೇವಿ ಹೇಳ್ತಾಳೆ, ಆಕಿ ಕೈಯಾಗ ಎಷ್ಟು ಕೈ ಅದಾವ್ರ ಆಕಿಗೆ? ಎಷ್ಟು? ಯಾರು 10 ಹತ್ತೀರಿ, ಇಲ್ಲಿ 9 ಹತ್ತೀರಿ, ಅಲ್ಲಿ 8 ಹತ್ತೀರಿ, ಏನ್ ಮಾಡ್ಕ ನಂಬರ್ ಇದೆ 10 ಕೈಯ ದಶ ಅವತಾರಗಳ ತಾಯಿ ತಗೊಂಡಾಳ. ಆ 8 ಅವತಾರಗಳಲ್ಲಿ ಏನ್ ಮಾಡ್ತಾರೆ, ದೇವಾನ ದೇವತೆಗಳ ನಿಂದ್ರಿಸ ದೇವಿಗೆ ಆಶೀರ್ವಾದ ಮಾಡಿ ತಮ್ಮ ಕೈಯಲ್ಲಿರ್ತಕ್ಕಂಥ ಆಯುಧಗಳನ್ನ ಕೊಟ್ಬಿಡ್ತಾರೆ ಆ ದೇವಿಗೆ. ಏನಂತ? ಮಹಿಷಾಸುರನ ಮರ್ದನ ಮಾಡುವಂತ ತಿಳ್ಕೊಂಡು. ಆ ಮಹಿಷಾಸುರನ ಮರ್ದನವನ್ನು ಮಾಡಬೇಕಂತ ತಾಯಿಗೆ ತಿಳ್ಕೊಂಡಾಗ ಆ ತಾಯಿ ಹೇಳ್ತಾಳೆ, ಮಹಿಷಾಸುರನ ಮರ್ದನಗೋಸ್ಕರವಾಗಿ ಸಕಲ ಆಯುಧಗಳನ್ನ ಕೈಯಲ್ಲಿ ಹಿಡಿದು ಆ ದೇವಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ, ಎಷ್ಟನೇ ದಿವಸ ಅದು? 7ನೇ ದಿವಸ ಕಾತ್ಯಾಯನಿಯ ಅವತಾರಗಳನ್ನ ತಾಳ್ತಾಳೆ ಆ ದುರ್ಗಿ. ಕಾತ್ಯಾಯನಿಯ ಅವತಾರಗಳನ್ನ ತಾಳಿ ತಾರಕಾಸುರನನ್ನ ಸಂಹಾರ ಮಾಡಿ ತಾಯಿ ಅವಾಗ ಏನಾಗಿರ್ತ ಅಂತ ಕೇಳಿದ್ರೆ, ಅವತ್ತ ಕಾಳ ರಾತ್ರಿ ಅಂತ ಕರೀತಾರೆ. ಅದಕ್ಕೆ ರಕ್ತದ ಮಡುವಿನ ರಾತ್ರಿ ಅಂತ ಕರೀತಾರೆ. ಆ ತಾಯಿ ಹೊಡೆದಾಗ ದೇವಾನ ದೇವತೆಗಳೆಲ್ಲ ಖುಷಿ ಪಟ್ಟು ಜೈಘೋಷ ಆಗ್ತಾರೆ. ಅಟ್ಟೂರ್ನನ್ನ ಸಂಹಾರ ಮಾಡಿ ಕೈಯಲ್ಲಿರ್ತಕ್ಕಂಥ ಆಯುಧಗಳನ್ನ ಭೂಮಿಗೆ ಎಸೆತಾಳೆ ದುರ್ಗಾದೇವಿ. ಎದಕ್ಕೆ ಭೂಮಿಗೆ ಎಸೆತಾಳೆ ಅಂತ ಕೇಳಿದ್ರೆ, ಸಮೃದ್ಧಿ ನೆಮ್ಮದಿ ಆಗಲಿ ಜೀವನದಲ್ಲಿ, ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿ ಅನ್ನುವಂಥ ಪಥದ ಆರ್ಥಿಕತೆ ವ್ಯವಸ್ಥೆಗೆ ತಾಯಿ ಆಯುಧಗಳನ್ನ ಕೆಳಗೊಗಿತಾಳೆ. ಅವಾಗ ಹೇಳ್ತಾಳೆ, ಏನಂತ ಹೇಳ್ತಾಳೆ ಅಂತ ಕೇಳಿದ್ರೆ, ಕಾತ್ಯಾಯನಿ ಆದ ನಂತರ ಕೊನೆಯ ದಿನ 9ನೇ ರಾತ್ರಿ, ನಿನ್ನೆ ದಿವಸ. ನಿನ್ನೆ ಮಾಡ್ರಿ ನೀನ್ ಅಂದ್ರೆ ಭಾಷೆ ನಮ್ಮ ಮೊನ್ನೆ ಪ್ರವಚನಕ್ಕೆ ಹೋಗಿ ನಾವು ಊರ ಹೆಸರು ಹೇಳುದಿಲ್ಲ ಮತ್ತೆ, ಯಾಕಂದ್ರೆ ಅವ್ರು ಬೇಯ್ತಾರ ನನ್ನ. ಆ ಊರಾಗ ಎಷ್ಟನೇ ದಿವಸದ ಕೇಳಿದ್ರ ಯಾರು 2 ದಿವಸ ಅಂದ್ರೆ, ಯಾರು 3 ದಿವಸ ಅಂದ್ರೆ, ಹಿಂಗೆಲ್ಲ ಹೇಳಿದ್ರು. ಆದ್ರೆ ಎಷ್ಟನೇ ದಿವಸ ಅನ್ನೋದ ತಾಯಿಯಲ್ಲಿ ನೀವೆಲ್ಲ ಸೇವೆ ಮಾಡಾಕತ್ತೀರಿ ಅಂದ್ರ ಅಚಲವಾಗಿರ್ತಕ್ಕಂಥ ಭಕ್ತಿ, ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ನಿಮ್ಮಲ್ಲಿ ಎತ್ತಿ ಇದು ಜ್ಞಾನಪೈತಿ. ಇವತ್ತು ಆ ತಾಯಿಗೆ ನೀವೆಲ್ಲರ ಕೃಪೆ ಆಗಿದ್ದೀರಿ ಅನ್ಲಿಕ್ಕೆ ಇದು ಒಂದೇ ಕಾರಣ ಅಂತ ನಾವು ಹೇಳಬೇಕಾಗಿದೆ. ಅಂತ ಒಂದು ತಾಯಿಯಾಗಿರ್ತಕ್ಕಂಥಕ್ಕೆ ಸಂಹಾರ ಮಾಡಿ 9 ರಾತ್ರಿಗಳನ್ನ ಮುಗಿಸಿ 9ನೇ ರಾತ್ರಿ ಸಿದ್ಧಿ ರಾತ್ರಿ ಅಂತ ಕರೀತಾರೆ. ಆ ತಾಯಿಯನ್ನ ಸಿದ್ಧಿ ರಾತ್ರಿ ಅಂತ ಕರೆದಾಗ ನಾವೆಲ್ಲರೂ ಕೂಡ ಆ ತಾಯಿಯನ್ನ 9 ದಿವಸ ಎದಕ್ಕೆ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ, ಒಂದೊಂದು ಅವತಾರದಲ್ಲಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿರ್ತಕ್ಕಂಥ ಆದಿಶಕ್ತಿ ಯಾರಾದ್ರೂ ಇದ್ರೆ ಅದು ಆ ದ್ಯಾಮವ್ವ ತಾಯಿಯ ಪ್ರತಿ ಅವತಾರನೇ ಪಾರ್ವತಿ ಅಂತ ನಾವು ಇವತ್ತು ಕಲ್ಪಿಸಬೇಕಾಗಿದೆ. ಅಂತ ಒಂದು ತಾಯಿ ಇವತ್ತು ನಾವೆಲ್ಲರೂ ಕೂಡ ದೀಪ ಹಾಕ್ತೀವಿ. ಆ ದೇವತೆಗಳನ್ನ ನಾವೆಲ್ಲರೂ ಪೂಜೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಬಂದ ಕಂಟಕಗಳನ್ನ ಕಳೆದು ಸಮೃದ್ಧಿಯನ್ನ ಕೊಡ್ತಿರ್ತಕ್ಕಂಥ ದೇವಿ ಯಾರಂತ ಕೇಳಿದ್ರೆ ಆ ದುರ್ಗಾದೇವಿ ಅಂತ ನಾವು ಕಲ್ಪಿಸ್ಕೋಬೇಕು. ಅದಕ್ಕೆ ಒಂದು ದೃಷ್ಟಾಂತ ನೆನಪಿಗೆ ಬರುತ್ತೆ. ಏನಂತ ಕೇಳಿದ್ರೆ, ಒಂದು ದಿವಸ ಎಲ್ಲರೂ ಕೂಡ ದೇವಿಯ ನವರಾತ್ರಿ ಆರಾಧನೆಯನ್ನ ಮಾಡ್ಕೋಬೇಕಂತ ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಈಗ ಹೇಳಿದ್ರು ಗುರುಗಳು, ಎಲ್ಲರೂ ಇಲ್ಲೇ ಕೂಡ್ಕೊಂಡ ಒಂದೇ ದಿವಸನ್ಯಾಗ ಪ್ರಾರಂಭ ಆಗಿದೆ ಈ ಜಾತ್ರೆ ಅಂತ ಹೇಳಿ. ಬಹುಶಃ ನನಗೆ ಅನಿಸ್ತಾ ಇದೆ, ಗಲಗಲಿ ಊರ ಅರ್ಧ ಇದ್ದಾಗ ಈ ದೇವಿ ಮೊದಲು ಈ ಊರಾಗಿದ್ಲು ಅಂತ ನನಗೆ ಅನಿಸ್ತಾ ಇದೆ. ಈ ಅವಾಗ ತೊಡೆನೇ ಇತ್ತು ಕಾಣಿಸುತ್ತೆ ಗಲಗಲಿದು. ಆ ಗಲಗಲಿ ಇದ್ದಾಗ ಒಂದು ಬನ್ನಿ ಗಿಡದ ಬಡ್ಡಾಗಿ ಈಕೆ ತಾಯಿ ಇದ್ಲು. ಈಕೆ ನಾನು ಒಂದೇ ಒಂದು ಕಲ್ಲಿನಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಬಹುಶಃ ಕರೇನ್ರಿ ಇದು.
ಆ ಪೂಜೆಯನ್ನ ಮಾಡಿ ಮುಂಬರುವ ದಿನಮಾನಗಳಲ್ಲಿ ಇವರಿಬ್ರು ಅಕ್ಕ ತಂಗಿಯರನ್ನ ಜೋಡಿಸಿಕೊಂಡು ಆಕೆಗೆ ದ್ಯಾಮವ್ವ ಅಂತ ಕರೆದ್ರು ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಆ ದ್ಯಾಮವ್ವ ತಾಯಿ ಒಂದು ಅವತಾರ ಇದೆ ಇವತ್ತು. ಆ 9 ದಿವಸಗಳ ಕಾಲ ನಡೀತಾ ಬಂದಾಗ ಒಬ್ಬ ಕಡಬಡವಾಗಿರ್ತಕ್ಕಂಥ ಹೆಣ್ಮಗಳು ತನ್ನ ಗಂಡ ತೀರ್ ಹೋಗಿರ್ತಾನೆ. ಎಲ್ಲರೂ ಶ್ರೀಮಂತರು ಹೊಸ ಬಟ್ಟೆಗಳನ್ನು ಉಟ್ಕೊಂಡು ನವರಾತ್ರಿ ಉತ್ಸವಕ್ಕೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಹಣ್ಣು ಹಂಪಲ ತರ್ತಾ ಇರ್ತಾರೆ, ಆರತಿಯನ್ನ ತರ್ತಾ ಇರ್ತಾರೆ. ಆದ್ರೆ ಆ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಸುಂದರ ಹೆಣ್ಣು ಮಗಳು ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ಪ್ರತಿ ದಿವಸ ಕೂಡ ತಾನು ದುಡಿಲಾರದೆ ತನ್ನೆರಡು ಮಕ್ಕಳ ಹೊಟ್ಟೆ ತುಂಬುವುದಿಲ್ಲ. ಅಂತ ಸಂದರ್ಭದಲ್ಲಿ ತಾಯಿ ಏನ್ ಹೇಳ್ತಾಳೆ ಅಂತ ಕೇಳಿದ್ರೆ, ನವರಾತ್ರಿ ಉತ್ಸವ ನಡೀತಾ ಇದೆ, ದಿನ ಗಳಿತಾ ಇದೆ, ಬರ್ತಾ ಇದೆ ಅಂತ ತಿಳ್ಕೊಂಡು ತಾಯಿ ಹೊತ್ತಿ ಏರ್ತು ಅಂದ್ರೆ ಮತ್ತೊಬ್ಬರಲ್ಲಿ ಕೆಲಸ ಮಾಡೋದು, ಮಕ್ಕಳ ಸಂರಕ್ಷಣೆ ಮಾಡೋದು, ಮಕ್ಕಳಿಗೆ ಉಣಿಸೋದು, ಉಳಿತಂದ್ರೆ ತಾ ತಿನ್ನೋದು, ಉಳಿಲಿಲ್ಲ ಅಂದ್ರೆ ನೀರು ಕುಡಿದು ಉಪವಾಸ ಮಲ್ಕೊಳ್ಳುವಂತ ವ್ಯವಸ್ಥೆ ಆ ತಾಯಿಗೆ ಬರ್ತಾ ಇದೆ. ಬಂದಾಗ ಒಂದು ದಿವಸ ಸಂಕಲ್ಪ ಮಾಡ್ತಾರೆ ಎಲ್ಲರೂ ಕೂಡ, ನಾಳಿನ ದಿವಸ ನವರಾತ್ರಿ ಹಬ್ಬಕ್ಕ ನಾವೆಲ್ಲರೂ ಕೂಡ ವಿಜಯದಶಮಿಗೆ ಆ ದೇವಿ ಗುಡಿಗೆ ಹೋಗಿ ವಿಜೃಂಭಣೆಯಿಂದ ಆರತಿ ಧೂಪ ದೀಪಗಳನ್ನ ಬೆಳಗಿ ನೈವೇದ್ಯನ ಕೊಡೋಣ ಅಂತ ತಿಳ್ಕೊಂಡಾಗ ತಾಯಿ ಹೇಳ್ತಾಳೆ, ನೋಡ್ರಿ ಬಡತನ ಅನ್ನೋದು ಬಹಳ ಕೆಟ್ಟದು ಜೀವನದಲ್ಲಿ. ಅದಕ್ಕೊಬ್ಬ ಕುರುಡ ಕೇಳ್ತಾನೆ, ಒಂದು ಮಾತನ ನೆನಪಿಗೆ ಬರುತ್ತೆ. ಆ ತಾಯಿ ಮುಂದೆ ನಿಂತ್ಕೊಂಡು ಕುರುಡ ನಮಸ್ಕಾರ ಮಾಡ್ತಾನೆ. ಕೂತವ್ರೆಲ್ಲ ಅಂತಾರೆ, ನಿನಗ ದೇವಿ ಕಾಣ್ತಾಳೆ ಅಂತ ಕುರುಡನ್ ಕೇಳ್ತಾರೆ. ಅವಾಗ ಕುರುಡ ಹೇಳ್ತಾನೆ, ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾನೆ ಕುರುಡಂದ್ರೆ, ಇಲ್ಲೆಲ್ಲ ಕೂತವ್ರಿಗೆ ದೇವಿ ನಿಮಗ್ ಕಾಣ್ತಾ ಇರ್ತಾಳೆ, ನೀವು ದೇವಿಯನ್ನ ನೋಡ್ತೀರಿ, ಆದ್ರೆ ನನಗೆ ದೇವಿನ ನೋಡಾಕ ಕಣ್ಣು ಕೊಟ್ಟಿಲ್ಲ, ಆದ್ರೆ ದೇವಿನ ನಾನು ನೋಡಾಕ ಇಲ್ಲಿಗೆ ನಾ ಬಂದೀನಿ ಅಂತಾನೆ. ನೀವ್ ಯಾರು ನೋಡ್ಲಿಲ್ಲ ಅಂದ್ರು ಬಿಡ್ರಿ, ಖರೆ ನಾನು ಯಾರು ನೋಡ್ತಾಳಂದ್ರ ನನ್ನ ಹೆತ್ತ ತಾಯಿಯಾಗಿರ್ತಕ್ಕಂಥ ದ್ಯಾಮವ್ವ ನನ್ನ ನೋಡಾಕತ್ತಾಳಲ್ಲ, ಅಷ್ಟು ಸಾಕಂತ ಕುರುಡ ಹೇಳ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥ ಬಡತನ ಪರಿಸ್ಥಿತಿಯಲ್ಲಿ ಎಲ್ಲರಲ್ಲಿ ಕೂಡ ಕಸ ಮುಸುರಿಯನ್ನ ಮಾಡಿ ತಾಯಿ ಬಹಳ ಸಂರಕ್ಷಣೆಯಿಂದ ಮಕ್ಕಳನ್ನ ಸಮೃದ್ಧಿ ಕೊಡೋ ತಾಯಿ ಅಂತ ಆ ತಾಯಿಯನ್ನ ಬಿಡ್ಕೋತಾ ಇರ್ತಾಳೆ. ನಾಳಿನ ದಿವಸ ವಿಜಯದಶಮಿ ಎಲ್ಲರೂ ಬಹುಶಃ ತಾಯಿಯಂದಿರು ಬಂಗಾರ ಹಾಕೊಳ್ಳೋದು, ಮೈ ಮ್ಯಾಗ ಕೈಯಾಗಿ ಇವ್ರ ಅಪ್ಪಗಳು ಉಂಗುರ ಹಾಕೊಳ್ಳೋದು, ಅವೇನೇನ ಅಂತಾರ ಅವನ್ನೆಲ್ಲ ಕೊಳ್ಳಾಗ ಹಾಕೊಂಡು ವಿಜೃಂಭಣೆಯಿಂದ ತಾಯಿ ಗುಡಿಗೆ ಬಂದು ನಾವು ಭಕ್ತಿದಿಂದ ಬೇಡ್ಕೋಬೇಕಂದಾಗ ಅವತ್ತು ಒಂದು ದಿವಸ ತಾಯಿಗೆ ಒಂದೇ ಒಂದು ರೊಟ್ಟಿ ಸಿಕ್ಕಿರುತ್ತೆ. ಒಂದೇ ರೊಟ್ಟಿ ಸಿಕ್ಕಾಗ ತಾಯಿ ಹೇಳ್ತಾಳೆ, ನನಗೆ ಈ ಮಗುವಿಗರ್ಧ ಆ ಮಗುವಿಗರ್ಧ ಕೊಟ್ಟು ನಾನು ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಎರಡೂ ಮಕ್ಕಳಿಗೆ ಅರ್ಧ ಊಟ ಕೊಡ್ತಾಳೆ ತಾಯಿ. ನೋಡ್ರಿ ತಾಯಿ ಕರಳು, ಅದಕ್ಕೆ ಹೇಳ್ತಾರೆ ಮಹಾತ್ಮರಾಗಿರ್ತಕ್ಕಂಥವ್ರು, ಎಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ವಸ್ತು ಭೂಮಿ ಮ್ಯಾಗ ಯಾವ್ದಾದ್ರು ಇದ್ರೆ ಅದು ಹೆತ್ತ ತಾಯಿ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಕೇಳಬೇಕಾಗಿದೆ. ಭೂಮಿ ಮೇಲೆ ಬಂಧುಗಳೇ, ಹೆತ್ತ ತಾಯಿಯ ಋಣ, ಹೊತ್ತ ಭೂಮಿಯ ಋಣ ನಾವು ಯಾವತ್ತಿಗೂ ಕೂಡ ತೀರ್ಸಕ್ಕಾಗ್ಲಾರ್ದಂತ ಇವೆರಡು ವಸ್ತುಗಳು ನಮ್ಮ ದೇಶದಲ್ಲಿ. ಅದು ನಮ್ಮ ದೇಶ ಪರಂಪರೆಯನ್ನ ನಾವು ಆದರ್ಶ, ನಮ್ಮ ಸನಾತನ ಹಿಂದೂ ಧರ್ಮವನ್ನ ಅವಲೋಕನಗಳನ್ನ ಮಾಡ್ಕೋತ ಬರೋದು, ವಿಚಾರಗಳನ್ನ ಬಂದಾಗ ನಮ್ಮ ದೇಶದಲ್ಲಿ ಎಂತ ಸಂಸ್ಕಾರ ಇದೆ ಅಂತ ಯೋಚನೆ ಮಾಡಿದಾಗ ಅನ್ಸುತ್ತೆ, ಎಲ್ಲ ದೇಶಗಳಿಗೆ ಏನೇನೋ ಹೆಸರಿಟ್ರೆ ಭಾರತ ದೇಶಕ್ಕ ಮಾತ್ರ ಭಾರತ ಮಾತೆ ಅಂತ ಕರೆದ್ರಿ. ಈ ದೇಶಕ್ಕ ಮಾತೆ ಅಂತ ಯಾಕೆ ಕರೆದ್ರಂದ್ರೆ, ದೇವತೆಗಳ ಪೂಜೆಯನ್ನ ಮಾತಾಡ್ತಿರ್ತಕ್ಕಂಥ ದೇವತೆಗಳ ನೀವೆಲ್ಲರೂ ಇರುವಾಗ ಅದಕ್ಕ ಪೂಜ್ಯನಾರಂತೂ ಭವಂತೆ ಅಂತ ಅನ್ನುವಂಥ ಮಾತನ್ನ ತಾಯಂದಿರು ಬಂದ್ರೆ ಕೈ ಮುಗಿಯುವಂತ ಏಕೈಕ ದೇಶ ಅದು ಯಾವ್ದಾದ್ರು ಇದ್ರೆ ಅದು ನನ್ನ ಭಾರತ ದೇಶ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅಂತ ಭಾರತ ದೇಶದಲ್ಲಿ ನಮ್ಮ ಸಂಸ್ಕಾರವನ್ನು ನಾವು ಉಳಿಸಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಆ ತಾಯಿ ಹೇಳ್ತಾಳೆ, ಎರಡು ಶರ್ಗವನ್ನು ಮುಚ್ಕೊಂಡು ಕರೀದು ಮಕ್ಕಳನ್ನ ಮಲಗಿಸಿ ತಾಯಿ ಬಂದು ಕೇಳ್ತಾಳೆ. ಹೊರಗೆ ಅಂಗಳದಲ್ಲಿ ಕುಂಡಿರ್ತಾಳೆ, ಬೆಳದಿಂಗಳು ಬೀಳುತ್ತೆ, ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆ ತಾಯಿ ನೋಡ್ತಾಳೆ, ನೋಡ್ಕೊಂಡು ಖುಷಿದಿಂದ ಸಂತೋಷ ಪಟ್ಟು ಅವರನ್ನು ನೋಡಿ ನಮಸ್ಕಾರ ಮಾಡೋದಿಲ್ಲ, ನೀವು ಹೋಗ್ತಿರ್ತಕ್ಕಂಥವ್ರನ್ನ ನಮಸ್ಕಾರ ಮಾಡಿ ತಾಯಿ ಹೇಳ್ತಾಳೆ, ಯವ್ವ ನನ್ನ ಎಂದು ಹಿಂಗೆ ಕರ್ಕೊಳ್ತಿ. ನೋಡ್ರಿ ಎಂತಹ ವಿಚಾರಗಳು ಬಂದಿರಬಹುದು ಭಗವಂತನಲ್ಲಿ. ಯವ್ವ ನಾನು ಯಾವತ್ತು ಈ ಗುಡಿಗೆ ನನ್ನ ಶೃಂಗಾರಮಯವಾಗಿ ಕರ್ಕೋತಿ ತಾಯಿ ಅಂತ ತಿಳ್ಕೊಂಡ ಒಂದು ತುತ್ತ ಅಣ್ಣ ಮಕ್ಕಳಿಗೆ ಮಲಗಿಸಿ ನೀರು ಕುಡಿದ ತಾಯಿ ಅಂಗಳದಾಗ ಬಂದು ಕುಂತ್ಕೊಂಡ ದೇವಿಯನ್ನ ಸ್ಮರಿಸ್ತಾಳೆ. ದೇವಿಯನ್ನ ಸ್ಮರಿಸಿದಾಗ ದೇವಿ ಹೇಳ್ತಾಳೆ, ಏನನ್ನು ಕೇಳೋದಿಲ್ಲಕ್ಕಿ, ಅಷ್ಟರಲ್ಲೇ ವಿಧಿ ಆಟ ಅನ್ನಕ್ಕೆ ಯಾರು ಹೊಣೆಗಾರರಲ್ಲ. ತನ್ನ ಮಗುವಿಗೆ
ಗಂಡು ಮಗುವೆ ಆಗಿರ್ತಕ್ಕಂಥದಕ್ಕೆ ಮೈಯಲ್ಲಿ ಹುಷಾರಿಲ್ಲ ಅಂತ ನೆರಳಕ್ಕೆ ಪ್ರಾರಂಭ ಮಾಡುತ್ತೆ ಆ ಮಗು. ನವರಾತ್ರಿ ಹಬ್ಬ ನಾಳಿನ ದಿವಸ, ವಿಜಯದಶಮಿ. ಇವತ್ತು ಹೊಟ್ಟೆ ತುಂಬ ಮಕ್ಕಳಿಗೆ ಊಟ ಇಲ್ಲ, ನನ್ನ ಮಗ ಇವತ್ತು ನರಳುತ್ತಾ ಇದ್ದಾನೆ, 1 ರೂಪಾಯಿ ಕಾಸು ಕೂಡ ಆಸ್ಪತ್ರೆಗೆ ಒಯ್ಯಕ್ಕೆ ದುಡ್ಡಿಲ್ಲ ಅಂತ ಕೇಳಿದಾಗ ಆ ಮಗುವನ್ನ ತೊಡೆ ಮ್ಯಾಗ ಹಾಕೊಂಡು ತಾಯಿ ಆ ಮಗುವನ್ನ ಮುಖ ನೋಡಿ ರಂಬಿಸ್ತಾಳೆ. ತಾಯಿ ಹೇಳ್ತಾಳೆ, ಆದಿಶಕ್ತಿ, ನೀನು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಿನ್ನ ಮಕ್ಕಳಾಗಿದ್ದಾರೆ, ನಿನ್ನ ಮಕ್ಕಳು ನಿನ್ನ ಮಗಳುಗಳು ಎಲ್ಲರೂ ಕೂಡ ಆರತಿ ತಗೊಂಡು ಬರ್ತಾ ಇದ್ದಾರೆ. ನಾನೇನು ಪಾಪ ಮಾಡಿ ಹುಟ್ಟಿದ್ದೀನಮ್ಮ ನಿನ್ನ ಹೊಟ್ಟಿಲೆ, ನನಗ್ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅಂತ ತಾಯಿ ದುಃಖ ಮಾಡ್ತಾಳೆ. ದುಃಖ ಮಾಡಿದಾಗ ತಾಯಿ ಹೇಳ್ತಾಳೆ, ಆಕಿ ಕೂತ್ಕೊಂಡು ಮಗನನ್ನ ನೋಡುವಾಗ ಆ ಮಗ ಹೇಳುತ್ತೆ, ಯವ್ವ ನಾನು ಬಹುಶಃ ಇನ್ನ ಉಳಿದಿಲ್ಲ, ಕೊನೆಗೆ ನಾನು ಇನ್ನು ಮಾರಿ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಂದಾಗ ತಾಯಿಗೆ ಸಿಟ್ಲು ಬಡ್ದಂಗಾಗುತ್ತೆ. ಮೊದಲಿಗೆನೆ ತನ್ನ ಪತಿದೇವರನ್ನ ಕಳ್ಕೊಂಡು ಮನೆ ಕೆಲಸಗಳನ್ನ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿರ್ತಕ್ಕಂಥ ತಾಯಿ ಇವತ್ತು ಆ ಮಗುವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಾಗ ಆದಿಶಕ್ತಿ ಜಗನ್ಮಾತೆಗೆ ಬೇಡ್ಕೋತಾಳೆ ಆ ತಾಯಿ, ಯವ್ವ ಈ ಮಗು ನಂದಲ್ಲ, ಈ ಮಗು ನಿಂದಿದೆ, ನಿನ್ನ ನುಡಿಯಲ್ಲಿ ಹಾಕ್ತಾ ಇದ್ದೀನಿ ತಾಯಿ ಅಂತ ತಿಳ್ಕೊಂಡ ದುರ್ಗಾಷ್ಟಮಿ ಆಗಿರ್ತಕ್ಕಂಥ ದುರ್ಗಾದೇವಿಯ ಅಷ್ಟೋತ್ತರ ನಾಮಾವಳಿಗಳನ್ನ ತಾಯಿ ಪಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ದುರ್ಗಾದೇವಿಯ ನಾಮಾವಳಿಗಳನ್ನ ಪಠಿಸುವಾಗ ತಾಯಿ ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂತ ಕೇಳಿದ್ರೆ, ಏ ಮಾತೆ ಜಗಜ್ಜನನಿ, ನೀನು ಇಷ್ಟೆಲ್ಲ ಕಷ್ಟ ಕೊಡ್ತೀಯ, ಆದ್ರೆ ನನ್ನ ಮಕ್ಕಳಿಗೆ ಮಾತ್ರ ಕಷ್ಟ ಕೊಡಬೇಡ. ಸಾವು ತಂದ್ರೆ ತಗೊಂಡು ಬಾ, ನಾನು ಬರ್ತೀನಿ, ಸಂತೋಷವಾಗಿ ನಿನ್ನ ಹತ್ರ ಬರ್ತೀನಿ, ಆದ್ರೆ ನನ್ನ 2 ಮಕ್ಕಳಿಗೆ ಮಾತ್ರ ನನ್ನ ಮಕ್ಕಳು ಚಂದಂಗಿರ್ಬೇಕಂತ ಆಶೀರ್ವಾದ ಮಾಡು ತಾಯಿ ಅಂತ ಬೇಡ್ಕೋತಾಳೆ. ಅವಾಗ ತಾಯಿ ಮಾತನ್ನ ಕೇಳಿ ಮಲ್ಕೋತಾಳೆ. ರಾತ್ರಿ ಸಮಯದಲ್ಲಿ ಎಲ್ಲರೂ ಕೂಡ್ಕೊಂಡು ಊರಲ್ಲಿ ನಾಳೆ ಬೆಳಗಿನ ಜಾವ ಹೋಗೋಣ ಅನ್ನುವಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಊರಲ್ಲಿ. ಆ ಬ್ರಾಹ್ಮಣ ಇದ್ದಾಗ ಆರಾಧನೆ ದೇವಿಯ ಪಾರಾಯಣ ಮಾಡುವಾಗ ಬ್ರಾಹ್ಮಣಗ ಮತ್ತೆ ಊರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸಮಾಚಾರ ಆಲೋಚನೆಯನ್ನ ಬರುತ್ತೆ, ಒಂದು ಸಂದೇಶ ಆದಂಗಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ. ಏನ್ ಸಂದೇಶ ಆಗುತ್ತೆ ಅಂತ ಕೇಳಿದ್ರೆ, ನೋಡ್ರಿ ಆ ತಾಯಿ ಒಮ್ಮೆ ಕೈ ಹಿಡಿದ್ಲು ಅಂದ್ರೆ ನಮ್ಮನ್ನ ಯಾವತ್ತಿಗೂ ಬಿಡೋದಿಲ್ಲ, ನಮ್ಮನ್ನು ಬಿಡೋದಿಲ್ಲ. ನಾವು ಆ ತಾಯಿಯನ್ನ ಕೈ ಹಿಡಿಯೋ ತರ ನಾವು ಭಕ್ತಿಯನ್ನ ಮಾಡ್ಬೇಕಂತ ಆ ತಾಯಿ ಹೇಳಿದಾಗ ಹೇಳ್ತಾಳೆ, ಎಲ್ಲರೂ ಕೂಡ ಊರನವರೆಲ್ಲ ನಾಳಿನ ದಿವಸ ಹೋಗುವಂತ ವಿಚಾರದಲ್ಲಿ ಇದ್ದಾಗ ಅವಾಗ ತಾಯಿ ಎಲ್ಲರ ಮನೆಯಲ್ಲಿ ಒಂದು ಆಕಾಶವಾಣಿ ಮಾಡಿ ಹೇಳ್ತಾಳೆ, ನಾಳಿನ ದಿವಸ ನೀವು ಯಾರು ನನ್ನ ಗುಡಿಗೆ ಬರಬೇಡ್ರಿ, ನನ್ನ ರೂಪ ಎಲ್ಲಿದೆ ಅಂತ ಕೇಳಿದ ಆ ಬಡವದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲವನ್ನೇ ನಾನು ರೂಪ ಆಗಿದ್ದೀನಿ ಅಂತ ತಾಯಿ ರೂಪ ತೋರಿಸ್ತಾಳೆ. ಬಂದಿದೆ ಆ ರೂಪ ತೋರಿಸಿದಾಗ ಜನರಿಗೆಲ್ಲ ಗಾಬರಿ ಆಗ್ತಾರೆ. ಅಲ್ಲೇ ಗುಡಿಸಲದಲ್ಲಿ ಇರ್ತಕ್ಕಂಥ ಒಬ್ಬ ಚಿಕ್ಕ ಹೆಣ್ಣುಮಗಳು 1 ದಿವಸ ಗುಡಿಗೆ ಬಂದಿಲ್ಲ, 1 ದಿವಸ ಆರತಿ ದೇವಿಯ ಸಾಕ್ಷಾತ್ಕಾರ ಆಕೆ 1 ದಿನ ದೇವ್ರ ಗುಡಿಗೆ ಬಂದಿದ್ದಿಲ್ಲ, 1 ದಿನ ದೇವಿಗೆ ಆರತಿ ಬೆಳಗಿದ್ದಿಲ್ಲ. ಆದ್ರೆ ದೇವಿಯ ನಾಮ ಸ್ಮರಣೆ ರೋಮ ರೋಮದಲ್ಲಿ ಕೂಡ ದೇವಿಯ ಸ್ಮರಿಸ್ತಾ ಇದ್ಲು. ಬೆಳಗಿನ ಜಾವ ಎಲ್ಲರೂ ಕೂಡ ಗ್ರಾಮ ದೇವತೆ ಗುಡಿಗೆ ಬರ್ಲಾರ್ದ ಎಲ್ಲವನ್ನ ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಕ್ಕಿ ಮಕ್ಕಳಿಗೆ ಅರಿವಿ ತಗೊಂಡ್ರ, ಎಲ್ಲ ತಗೊಂಡು ವಜ್ರ ವೈಡೂರ್ಯಗಳನ್ನ ತಗೊಂಡ್ರ, ಅಕ್ಕ ತಗೊಂಡು ಅಕ್ಕಿ ಮನೆಗೆ ಹೋಗಿ ನಿಂತ್ಕೊಂತಾರ. ಅಕ್ಕಿ ಗಾಬರಿ ಆಗ್ತಾಳ, ಪಾಪ ಬಡವ ಹೆಣ್ಮಕ್ಳು. ಇಷ್ಟೆಲ್ಲ ತಂದಿದ್ದೀರಿ ನೀವು ಯಾಕಂತ ಕೇಳಿದಾಗ ಆಕಿ ಹೇಳ್ತಾಳೆ, ಆ ತಾಯಿ ಜಗನ್ಮಾತೆ ಆದಿಶಕ್ತಿ ಹೇಳ್ತಾಳೆ, ಇವತ್ತು ಯಾರು ಬಡತನದಲ್ಲಿ ಇರ್ತಾರೋ, ಯಾರು ಕಷ್ಟದಲ್ಲಿ ಇರ್ತಾರೋ, ಯಾರು ಒಂದು ತುತ್ತು ಅನ್ನಕ್ಕೆ ಪಿರಿಯಾಗಿರ್ತಾರೋ ಅವ್ರ ಮನೆಯಲ್ಲಿ ನಾ ದಾಸಾಗಿ ದುಡಿತೀನಂತ 9ನೇ ದಿವಸ ನವರಾತ್ರಿ ಇವತ್ತು ಪ್ರಾರಂಭ ಆಗ್ತಾ ಇದ್ದೀವಿ. ನಾವು ಮಾಡಿರ್ತಕ್ಕಂಥ ಪುಣ್ಯಕ್ಕೆ ಆ ತಾಯಿ ಹೇಳ್ತಾಳೆ, ಮರುದಿವಸ ಎಲ್ಲರ ಜೊತೆಗೆ ಹೋಗಿ ತಾಯಿಯ ಕೃಪೆಗೆ ಎತ್ತಿ ಆರತಿ ಬೆಳಗಿದ್ರೆ ತಾಯಿ ಹೇಳಿದ್ಲಂತೆ, ಯವ್ವ ಇವತ್ತು ನನ್ನ ಆತ್ಮ ತೃಪ್ತಿಯಾಗಿದೆ, ನೀನು ಸತಿವಾನ ಶೀಲವಂತಿಯಾಗಿ ಭೂಮಿ ಮೇಲೆ ನನಗೆ ಪಂಚತತ್ವದ 5 ದೀಪಗಳನ್ನ ಕಾಮ ಕ್ರೋಧ ಮದ ಮಚ್ಚರ ಲೋಭಗಳನ್ನು ತೆಗೆದಿಟ್ಟು 5 ಆರುತಿ ಪಂಚತತ್ವವನ್ನು ನನಗೆ ಬೆಳಗಿದೆಯಲ್ಲ ತಾಯಿ, ನಾನು ಸಾಕ್ಷಾತ್ ನಿನಗೆ ದರ್ಶನ ಕೊಡುತ್ತೇನೆ, ಬಂಧ ಕಂಟಕವನ್ನು ಬಯಲು ಮಾಡುತ್ತೇನೆ ಅನ್ನುವಂಥ ಮಾತನ್ನ ದುರ್ಗಾದೇವಿ ಕೊಟ್ಟಿರ್ತಕ್ಕಂಥ ವಿಚಾರ ಬಂದಿದೆ. ಅಂತ ಒಂದು ಈ ದುರ್ಗಾದೇವಿಯ ವಿಚಾರದಾಗ ನಾವೆಲ್ಲರೂ ಅವಲೋಕನೆ ನೋಡ್ರಿ, ಎಷ್ಟೋ ಸಾಧು ಸತ್ಪುರುಷರ ಮಹಾತ್ಮರೆಲ್ಲರೂ ಕೂಡ ನವರಾತ್ರಿ ಆರಾಧನೆಯನ್ನ ಮಾಡ್ತೀವಿ ನಾವೆಲ್ಲರೂ ಕೂಡ. ಅವಾಗ ಒಂದು ದಿವಸ ಆರಾಮಾಗಿದೆ ಇಲ್ಲ
ಆರಾಮಾದ್ರೆ ಚಲೋ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಅದಕ್ಕೆ ಆ ತಾಯಿ ಹೇಳ್ತಾಳೆ, ನೀವೆಲ್ಲರೂ ಕೂಡ ಒಂದು ಮಾತನ್ನ ಸಚ್ಚಿದಾನಂದ ಅವಧೂತರು ಒಂದು ಮಾತನ್ನ ಹೇಳಿದ್ರು. ದೇವಿ ಪಾರಾಯಣ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನ ಕಳಲಿಕ್ಕೆ ದೇವಿ ಪಾರಾಯಣ ಮಾಡಬೇಕು. ದೇವಿ ಪಾರಾಯಣ ಮಾಡೋದು ಆಗ್ಲಿಲ್ಲ ಅಂದ್ರೂ ಕೂಡ ಅಮಾಸಿ ಹುಣ್ಣಿಮೆಗೆ ಒಮ್ಮೆರೆ ಅದನ್ನ ಪಾರಾಯಣ ಮಾಡಬೇಕು. ಅಮಾಸಿ ಹುಣ್ಣಿಮೆಗೆ ಕೂಡ ಆಗ್ಲಿಲ್ಲ ಅಂದ್ರೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡಿ ಅದನ್ನ ಓದಬೇಕು. ಅಥವಾ ಶುಕ್ರವಾರ ಮಂಗಳವಾರ ಓದೋದು ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನ್ಯಾಗರೆ ಓದಿಡ್ರಿ, ನಿಮ್ಮ ಮನ್ಯಾಗ ಇರ್ತಕ್ಕಂಥ ದುಷ್ಟ ಶಕ್ತಿ ಹೊಡೆದೋಡಿಸ್ತಾಳೆ ಅನ್ನುವಂಥದ್ದನ್ನ ಮಹಾತ್ಮ ಅವರು ಹೇಳಿರ್ತಕ್ಕಂಥ ಅಂಥದನ್ನ ನಾವು ಅವಲೋಕನೆಯನ್ನು ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ, ನವಲಗುಂದ ನಾಗಲಿಂಗಪ್ಪನ ಹೆಸರು ಕೇಳಿರ್ಬೋದು ಬಹುಶಃ ಎಲ್ಲರೂ ಕೂಡ. ಅವನು ನವರಾತ್ರಿಯ ದುರ್ಗಿಯ ಆರಾಧಕ. ಅವನು ಯಪ್ಪ ಒಂದು ದಿವಸ ಕಟ್ಟಿ ಕೂತಿದ್ರಂತ. ಕೂತಾಗ ಅವ್ರು ಸಿದ್ಧಪತ್ರಿ ಸೇತಿರ್ತಾರ, ನವಲಗುಂದ ನಾಗಲಿಂಗಪ್ಪ ಮತ್ತು ಶಿಶಿನಾಳ ಶರೀಫರು ಕೂತು ಸೇದುವಾಗ ಒಬ್ಬ ಮನುಷ್ಯ ನನ್ನ ಗೌಡ ಇರ್ತಾನ ಊರಾಗ. ಮತ್ತೆ ಇಲ್ಲಿ ಯಾರು ಗೌಡ್ರ ಮಂದಿ ಅವ್ರು ಬಂದಾಗ ಗೌಡ್ರ ಮನೆಯಾಗಿನ ಆಳ ಮನುಷ್ಯ ಎಮ್ಮಿ ಕಳ್ಕೊಂಡಿರ್ತಾವ, 8 ಎಮ್ಮಿ. ಆ 8 ಎಮ್ಮಿ ಕಳ್ಕೊಂಡಾಗ ಹೇಳ್ತಾನವ, ಗೌಡ್ರಿನ ಮನೆಗೆ ಹೋಗಿದ್ರಂದ್ರ ನನ್ನ ಚರ್ಮ ಸುಲಿತಾರ, ಮತ್ತೆ 8 ಎಮ್ಮಿ ಎಲ್ಲಿ ಹುಡುಕ್ಯಾಡೋಣ ಅಂತ ತಿಳ್ಕೊಂಡ ಊರೆಲ್ಲ ಸುತ್ತ ಹಾಕಿ ಬರೋದ್ರಾಗ ಇವ್ರಿಬ್ರು ಇಲ್ಲಿ ಕೂತಿರ್ತಾರೆ. ಇವ್ರು ಕಟ್ಟಿಗೆ ಅಂತ ಹೊಲದಲ್ಲಿ ಕೂತಾಗ ಬಹುಶಃ ಇವ್ರನ್ನೊಂದು ಮಾತನ್ನ ಕೇಳಿ ಮನೆಗೆ ಹೋದ್ರೆ ಭಾಳ ಚಲೋ ಆಕೈತಿ ಅಂತ ತಿಳ್ಕೊಂಡ ನವಲಗುಂದ ನಾಗಲಿಂಗ ಮತ್ತು ಶಿಶಿನಾಳ ಶರೀಫರು ಇಬ್ರು ಕೂತ್ಕೊಂಡಾಗ ಅವ್ರನ್ನ ಕೇಳ್ತಾನ, ಯಪ್ಪ ನಾನು 8 ಎಮ್ಮಿ ಈ ಕಡೆ ಹಾದಿ ಎಲ್ಲೇರ ಹೋಗ್ಯಾವನ ಅಂತ ಕೇಳ್ತಾನ. ಅವಾಗ ಅವ ಹೇಳ್ತಾನ, ಎಲ್ಲಿ ಇಲ್ಲ, ಇಲ್ಲಿ ಗಲಗಲಿಯ ಕೆರಿ ಎಲ್ಲಿತ್ತಲ್ಲ ಆ ಕೆರಿ ಬದಿಗೆನ 8 ಎಮ್ಮೆ ಯಾಕತ್ತಾವ, ಅಲ್ಲಿ ಹೋಗಿ ನೋಡು ಅಂತ ತಿಳಿದಾಗ ನೀವು ಓಡ್ಕೋತ ಹೋಗಿ ಅಲ್ಲಿ ಎಮ್ಮಿ ನೋಡ್ತಾನ, 8 ಎಮ್ಮಿ ಸಿಗುತ್ತಾವ. ಅವನಿಗೆ ಕನ್ಫ್ಯೂಸ್ ಆಗುತ್ತೆ ಆಳ ಮನುಷ್ಯನಿಗೆ. ಏನಂತಾನಂದ್ರೆ, ಇವ ಇಷ್ಟು ಕರೆಕ್ಟಾಗಿ ಹೇಳ್ದ ನಮ್ಮ 8 ಎಮ್ಮಿ ಅಲ್ಲೇ ಮೇಯಾಕತ್ತಾವ ಕೆರಿ ದಂಡಿಗೆ ಅಂತ ಹೆಂಗೆ ಹೇಳ್ದಂತ ತಿಳ್ಕೊಂಡ ಹೊಳ್ಳಿ ಇಲ್ಲಿಗೆ ಬರ್ತಾನ ಆಳ ಮನುಷ್ಯ. ಬರುವಷ್ಟರಲ್ಲಿ ಒಂದು ಮಾತು ಹೇಳ್ತಾನವ, ಯಪ್ಪ ಅದಕ್ಕೆ ಹೇಳಿದಾರ ಮಹಾತ್ಮರು, ಮನ್ಯಾಗ ಪ್ರಪಂಚ ಗಂಡ ಇರ್ಬೇಕತ್ತ, ಪಾರಮಾರ್ಥ ಹೆಂತಿರ್ಬೇಕತ್ತ, ಅವಾಗ ಸುಂದರ ಸಂಸಾರ. ಏನತ್ತ, ಪ್ರಪಂಚ ಗಂಡ ಇರಬೇಕು, ಪಾರಮಾರ್ಥದ ಹೆಂತಿರ್ಬೇಕತ್ತ ಮನೆಯೊಳಗೆ. ಪಾರಮಾರ್ಥದ ಹೆಂತಿ ಅಂದ್ರ 12 ದೇವರಿಗೆ ಕೈ ಮುಗಿದಲ್ಲ, ಇದ್ದ ಪತಿ ದೇವರಿಗೆ ಕೈ ಮುಗಿದ ಪಾದ ತೊಳಿದನ ಪಾರಮಾರ್ಥದ ಹೆಂಡತಿ ಅಂತ ಕರೀತಾರೆ. ಅದಕ್ಕವಾಗ ಹೇಳ್ದಂತವ ಇಷ್ಟೆಲ್ಲ ಮಾಡಿದಾಗ ನವರಾತ್ರಿ ಬಂದೈತಿ. ಬಹುಶಃ ಇವ್ರಿಬ್ರು ಅವನೇನು ಮಾಡಕ್ ಹೋಗ್ಬೇಡ, ಅವನು ದುರ್ಗವನದ ಇವತ್ತೊಂದು ದಿವಸ ಹಂಗೆ ಇರ್ಬೇಕು. ಅವನೇನು ನೀವು ಎಷ್ಟು ರಂಭಿಸಿದ್ರೆ ಏನು ಮಾಡ್ರಿ ಅವ್ರು ಸುಮ್ಕೊಂಡ್ರು ಮನುಷ್ಯ, ನೀವು ರಂಸಾಕ ಹೋಗ್ಬೇಡ್ರಿ. ಅದಕ್ಕವ ಹೇಳ್ದಂತ ನಾಳೆಗೆ ಮುಂಜಾನೆ ಎದ್ರೂಪಳೆ ನವರಾತ್ರಿ ಬಂದೈತಿ, ಇವ್ರಿಬ್ರು ಇಟ್ಟು ಕರೆಕ್ಟ್ ಹೇಳಿದಾರ ನನಗೆ, ಮತ್ತು ಇವ್ರನ್ನ ಕರ್ಕೊಂಡು ನನ್ನ ಮನೆಗೆ ಹೋದ್ರ ಆತ ತಿಳ್ಕೊಂಡು ಆಳ ಮನುಷ್ಯ ಏನು ಮಾಡ್ತಾನ, ನವರಾತ್ರಿಯ ಪಾರಾಯಣ ಮನ್ಯಾಗ ಕೂತ್ ಅಷ್ಟ ಓದುದು, ಅಲ್ಲೇ ಬಿಟ್ಟು ಬಿಡೋದು. ಅಲ್ಲೇ ಬಂದವ್ರಿಗೆ ಹೇಳಿದ್ರಲ್ಲ ನಾವು ಓನೇನು ಅವ್ರ ಅಟ್ಟ ಕೂಡಿ ಮಾಡಿದೀವ್ರಿ ಅಂತ ಹೇಳ್ಕಿರಿಂದ ಹಿಂಗೆ ಅವನು 4 ಮಂದಿಗೆ ಅಲ್ಲೇ ಪ್ರಸಾದ ಮಾಡಿಸೋದು, ಆರಾಮ್ ಓದ್ಕಿರಿಂಗ್ ಇರ್ತಿದ್ದವ. ಒಂದು ದಿವಸ ನವಲಗುಂದ ನಾಗಲಿಂಗ ಬರ್ತಾನ ಅಂತ ನಮ್ಮೆಲ್ಲಪ್ಪನಂತ ಒಂದ್ಸಲ ಊರಾಗ ಡಂಗ್ರ ಹೊಡಿತಾನ. ಡಂಗ್ರ ಬಡದಾಗ ಇಲ್ಲಿ ಸಾಲಾರ್ದಷ್ಟು ಜನ ಎಲ್ಲ ಬರ್ತಾರ. ನಾಗಲಿಂಗ ಬರ್ತಾನತ್ತ ಅವನ ಮನೆಗೆ ಅಂತ ತಿಳ್ಕೊಂಡ ಎಲ್ಲರೂ ಕೂಡಿ ನಾಗಲಿಂಗನ ನೋಡಾಕ ಬರಾಗ 50 ಮಂದಿ ಹೋಗಿ ಒಂದು 200-300 ಮಂದಿ ಕೂಡ್ತಾರ. ಅವತ್ತು ಹಿಂಗ ಒಂದು ದಿವಸ ಪ್ರವಚನ ನಡೀತ, ದಾಸೋಹ ಮಾಡ್ತಾನ. 2 ದಿವಸ ನಡೀತೈತಿ ದಾಸೋಹ ಮಾಡ್ತಾನ. 3 ದಿವಸ ನಡೀತೈತಿ. ಜನ ಜಾಸ್ತಿ ಕತ್ತು ಬಿಡ್ತಾರ. ಮನ್ಯಾಗಿನ ರೇಷನ ಏನಕತ್ರಿ ಹೆಚ್ಚಕತ್ತ ಖಾಲಿ ಹಾಕೋತ ಬರಾಕತ್ತೈತಿ. ಖಾಲಿ ಹಾಕೋತ ಬರಾಗ ಆಕಿ ಹೇಳ್ತಾಳ, ಬಾಯಿ ನಿನ್ನ ಮುಂಡಾ ಮುಚ್ಚಲಿ ಉಕ್ಕುರ್, ನೀ ಎಲ್ಲಿ ತಂದು ಕುಣಿಸಿ ಉಕ್ಕುರ್ನತ್ತಾಳ ಆಕಿ. ಇಲ್ಲಿ ಹಂಗೆ ಮಾಡಬೇಡ ಅಂತ ನೀವು ಗಂಡ, ದೇವಿ ಅದಳ ಆಶೀರ್ವಾದ ಮಾಡ್ತಾಳ, ಹಂಗೆ ಮಾಡಬೇಡ ಅಂತ. ಅವಾಗ ಹೇಳ್ದಾಗ ಮತ್ತೆ 4ನೇ ದಿನ ಹೋಗುತ್ತ. 5ನೇ ದಿವ್ಸಿಗೆ ಹೋದಾಗ ಹೇಳ್ತಾನ ನವಲಗುಂದ ನಾಗಲಿಂಗಗ, ಯಪ್ಪ ನಿನ್ನಿನ ದಿವಸ ಪ್ರವಚನದಾಗ ನೀನು ಏನು ಹೇಳಿದಿ, ಎಲ್ಲರಿಗೆ ಪ್ರವಚನ ಮುಗಿಸ್ಕೊಂಡು ಹೋಗಾಗ ಪ್ರಸಾದ ಮಾಡ್ರಿ ಅಂತ ಹೇಳ್ತಿ. ನಾಳೆಗೆ 8ನೇ ದಿವ್ಸಿಗೆ ನೀನು ಪ್ರಸಾದ ಮಾಡು ಅಂತ ಹೇಳಬೇಡ, ಸುಮ್ಮ ಮುಚ್ಕೊಂಡು ನೀನು ಮುಗಿಸಿ ನೀನು ಕೂತು ಬಿಡು ಅಂತ. ಅವಾಗ ಇವ್ರು ನಾಗಲಿಂಗ ಹೇಳ್ತಾರ, ಏನಾಗಿತ್ತು ಅಂತ ಕೇಳ್ತಾರೆ. ಇವ್ರು ಕೇಳಿದಾಗ
ಇನ್ನು ಬರೀ ನಾಳೆಗೆ ಒಂದು ದಿವಸ ನಾವು ಪ್ರಸಾದ ಮಾಡಿಸಿನಂದ್ರೆ ನನ್ನ ಮನ್ಯಾಗಿನ ರೇಷನ್ನ ಎಲ್ಲ ಖಾಲಿ ಅದು, ಎಣ್ಣಿಲ್ಲ, ಉಪ್ಪಿಲ್ಲ, ಜೀರಿಗಿಲ್ಲ, ಏನೂ ಇಲ್ಲ. ಲಾಸ್ಟಿಗೆ ಬರೋದು ನನ್ನ ಹೆಂಡತಿ ಕೈಯಾಗಿಂದ ಊದುಗಳಿಗೆ ಅಟ್ಟ ನನ್ನ ಅಂತ್ಯಕ್ಕೆ ಬರ್ತೈತಿ ಅಂತ ನಾಗಲಿಂಗರಿಗೆ ಹೋಗಿ ಹೇಳ್ತಾನ. ನಾಳೆಗೆ ಹೊತ್ತರ ಏರ್ಲಿ ಮುಂಜಾನೆ ನೋಡೋಣ ಅಂತಾರ ಮಹಾಸಿದ್ಧಿ ಪುರುಷರವರೆಲ್ಲ. ಅಂಥ ದೈವನಾಗಿರ್ತಕ್ಕಂಥ ಮಹಾತ್ಮ ಮನೆಗೆ ಬಂದಾಗ ಹೇಳ್ತಾನೆ, ಅವ ಏನು ಹೇಳ್ತಾನೆ ನಾಗಲಿಂಗ ಅಂತ ಕೇಳಿದ್ರೆ, ನಾಳಿನ ದಿವಸ ಪ್ರಸಾದ ಮಾಡ್ರಿ ಅಂತ ಮತ್ತೆ ಪ್ರವಚನ ಹೇಳಿ ಪ್ರಸಾದ ಮಾಡ್ರಿ ಅಂತಾನ. ಇವ ಮೊದಲಿಗೆ ಕುಂಡ್ರಕ್ಕಿಂತ ಮೊದಲೇ ಹೇಳ್ತಾನ, ಮಾಡಬೇಡ್ರಿ ಅಂತ ಹೇಳ್ಬೇಡ್ರಿ, ನೀವು ಮಾಡಿರತ್ತು ಹೇಳ್ಬೇಡ್ರಿ, ಪ್ರವಚನ ಮುಗಿಸಿ ಸಮಾಧಾನ ಕೂತು ಬಿಡ್ರಿ ಅಂತಾನೆ. ಮತ್ತೆ ಬಂದು ಇವ್ರು ಕೂತ್ಕೋತಾರ. ಜೈನಮ್ ಪಾರ್ವತಿ ಅತ್ತಾರ. ಕಿವ್ಯಾಗ ಬಂದು ಹೇಳ್ತಾನ ಏನತ್ತ, ಮತ್ತು ನಾಳೆಗೆ ಪ್ರಸಾದ ಮಾಡಿ ಅಂದು ಹಿಂದಿರಿ, ಇವತ್ತು ಮುಗಿಸಿ ಅಟ್ಟು ಖಾಲಿ ಆಗೈತೆ ನನ್ನ ಮನ್ಯಾಗ ರೇಷನ್ನ, ಒಂದ ಮುಟ್ಟಿಗೆ ಅಕ್ಕಿ ಉಳ್ದಾವ, ಒಂದ ಮುಟ್ಟಿಗೆ ಅಕ್ಕಿ ಉಳ್ದಾವ ಅಂತ ಹೇಳಿದಾಗ ನಾಗಲಿಂಗ ಹೇಳ್ತಾರ, ಆಯಿತು ಅದೊಂದು ಮುಟ್ಟಿಗೆ ಅದಾವಲ್ಲ ನಿಮ್ಮ ಮನ್ಯಾಗ ನೋಡೋಣ ಅಂತ ಪ್ರವಚನ ಸ್ಟಾರ್ಟ್ ಮಾಡ್ತಾರೆ. ಪ್ರವಚನ ಹೇಳಕತ್ತಾರ. ಅವಾಗ ಯಾರು ಇಷ್ಟು ಶಾನ್ಯಾರ ಇದ್ದಿದ್ದಿಲ್ಲ. ಸಂಸ್ಕೃತದಾಗ ಹೇಳೋದು ಕೆಳಗೆ ವಿಶ್ಲೇಷಣೆ ಮಾಡೋದು ಮಾಡ್ತಿದ್ದಿಲ್ಲ. ಶರೀಫಿಗೆ ಇವ್ರು ಹೇಳಿದ್ರತ್ತ, ನಾನು ಅದನ್ನು ಓದಿ ಹೇಳಿದ್ನಿ ಅಂದ್ರೆ ಶರೀಫ ನೀನು ತೆಳಗಿಂದ ಒಟ್ಟು ಓದ್ಕೋತ ಬರ್ಬೇಕಂತ ಹೇಳ್ತಿದ್ರತ್ತ ಅವಾಗ. ಅದಕ್ಕೆ ಅವ್ರ ನಾಗಲಿಂಗಪ್ಪ ಏನು ಹೇಳ್ತಾನ ಅಂತ ಕೇಳಿದ್ರೆ, ಸಿದ್ಧಿ ಪುರುಷವ ಒಂದ ಬೋಗಾನಿ ಇಡಬೇಡ, ಇವತ್ತು 4 ಬೋಗಾನಿಗಳನ್ನು ಸಲಾಲ್ಕ ಇಡು ಅಂತ ಹೇಳ್ತಾನೆ. 4 ಬೋಗಾನಿಗಳು ಇಟ್ಟ ನೀರು ಹೆಸರು ಇಡಾಕಿಡು, ಎಲ್ಲ ಸರಿ ಹೋಗುತ್ತಾ. ಸಾರಿಗೆ ಏನೇನು ಮಾಡಿ ಅಂತ ಕೇಳ್ತಾರ ಅವರು. ಸಾರ ನಾನು ಹೆಂಗೆ ಇಟ್ಟ ಗಡಿಗೆಯಾಗ ಒಂದು ಇಟ್ಟ ಮಾಡಿ ಅಲ್ಲಿ ದಂಡಿಗೆ ಇಟ್ಟಾಡ್ರಿ, ಅದು ಅಷ್ಟ ಐತಿ, ಒಂದ ಮುಟ್ಟಿಗೆ ಹಾಕಿದ. ಮತ್ತಿಷ್ಟು ಸಾವಿರಾರು ಜನರೆಲ್ಲ ಮಹಾಪ್ರಸಾದಕ್ಕೆ ಬಂದಾರ, ಮತ್ತು ಹೆಂಗೆ ಊಟ ಮಾಡಿಸೋದು ಅಂತ ಕೇಳ್ತಾನ. ಅವಾಗ ಹೇಳ್ತಾರ ನಾಗಲಿಂಗಪ್ಪ ಅವರು, ಆ ಅಟ್ಟು 4 ಬೋಗಾನಿ ಒಳಗೆ ನೀನು ಒಂದು ಸ್ವಲ್ಪ ಅಕ್ಕಿ ಹಾಕೋತ ಹೋಗಪ್ಪ, ಸರಿ ಆಗ್ತೈತಿ ಅಂತ. ಇವ 4 ಬೋಗಾನಿ ಒಳಗೆ ಅಕ್ಕಿ ಹಾಕ್ತಾನ. ಒಂದೊಂದು 2 ಕಾಳು ಹಾಕೋಟ್ರೊಳಗೆ ಅಕ್ಕೆಲ್ಲ ಖಾಲಿ ಆಗ್ತಾವ. ಇವರು ಪ್ರವಚನ ದೇವಿ ಪಾರಾಯಣ ಮಾಡಿ ಎದ್ದು ಬರ್ತಾರ. ಬಂದು ಕೇಳ್ತಾರ, ಎಲ್ಲಿಟ್ಟಿಯಪ್ಪ ನೀನು ಬೋಗಾನಿಗಳು ಅಂತ ಅವನನ್ನು ಕೇಳಿದಾಗ ಅವ ಹೇಳ್ತಾನ, ಯಪ್ಪ ಅಟ್ಟು ಬೋಗಾನಿ 4 ಸಲಾಲ್ಕದವ್ರಿ. ಮತ್ತೆ ಇವ್ರು ಪ್ರವಚನ ಮುಗಿದು ಹೋಗಾಗ ಹೇಳಿದ್ರ, ಹಂಗ ಯಾರು ಹೋಗಬೇಡ್ರಿ, ಆದ್ರೆ ನಿಮ್ಮ ಕುಲದೇವ್ರ ಅನ್ನೋದಿತ್ತು, ಅಟ್ರು ಊಟ ಮಾಡಿ ಹೋಗ್ರಿ ಅಂತ. ನೋಡ್ರಿ ಸತ್ಪರೀಕ್ಷೆ ಅನ್ನೋದು ಮನುಷ್ಯನಿಗೆ ಹೆಂಗೆ ಬರುತ್ತೆ. ಅವಾಗ ಅವ ಹೇಳ್ದಂತ, ಯಪ್ಪ ನೀವು ಊಟ ಮಾಡಿ ಹೋಗಂತ ಹೇಳಿದಿ, ಆದ್ರೆ ನಾ ಹಂಗ ಹೊಂಟಿದಿ ಹೋಗತ್ತ ಹೇಳ್ತೀನಿ, ನಿನಗೆ ನನಗೆ ಏನು ವ್ಯತ್ಯಾಸ ಅನ್ನಂತ. ನೀನು ಬೋಗಾನಿ ತೋರಿಸ್ ನಡಿ ಎಲ್ಲದವ ಅಂತ. ಹೋಗಿ ಬೋಗಾನಿ ತೆಗೆದು ಹಿಂಗೆ ಮ್ಯಾಗಿನ ಪ್ಲೇಟ್ ಜಗ್ಗಿದ್ರಂತ, ಮಲ್ಲಿಗೆ ಹೂವಿನ ಥರ 4 ಅಕ್ಕಿ ಕಾಳು ಹೋಗಿ ಬೋಗಾನಿ ತುಂಬ ಹಣ್ಣಾಗಿ ಕೂತಿತ್ತಂತ. ಬಂಧುಗಳೇ, ಬೋಗಾನಿ ತುಂಬ 4 ಬೋಗಾನಿ ಹಿರಿದು ನೋಡೋಟ್ರೊಳಗೆ ಹಣ್ಣೆಲ್ಲ ತುಂಬಿಬಿಟ್ಟಿತ್ತು. ಅವಾಗ ಕೇಳ್ತಾನ, ಸಾರು ಎಷ್ಟು ಮಾಡಿದ್ದು ಅಂತ. ಇಟ್ಟ ಸಣ್ಣ ಗಡಿಗೆಯಾಗ ಮಾಡ್ಯಾಳ, ಅದು ಸಾರು ಭಾಳ ಆಗಿತ್ತು ಮಗನ ಅಂದಂತ ನಾಗಲಿಂಗಪ್ಪ. ಶರೀಫಿಗೆ ಹೇಳ್ತಾನ, ಶರೀಫ ಇವತ್ತಿ ದಾಸೋಗಕ್ಕೆಲ್ಲ ನಾ ಅನ್ನ ಹಾಕ್ತೀನಿ, ನೀ ಸಾರು ಹಾಕೋ ಶರೀಫ ಅಂತ ಹೇಳ್ತಾನೆ. ಹೇಳಿದಾಗ ನಾಗಲಿಂಗಪ್ಪನ ಮಾತು ಕೇಳಿ ಶರೀಫರಿಗೆ ತಗೊಂಡು ತತ್ರಾನಿಗೆ ತಗೊಂಡು ಹೊರಗೆ ಬರ್ತಾನೆ. ಅವಾಗೇನು ಈಗ ಸ್ಟೀಲಿನ ಅಂಥವ್ದೇನು ಇದ್ದಿದ್ದಿಲ್ಲ. ಅವಾಗ ಎಲ್ಲ ಮಣ್ಣಿನ ಗಡಿಗ್ಯಾಗ ಅಡಿಗೆ ಮಾಡ್ತಿದ್ರು. ಇವ ತಗೊಂಡು ಮಣ್ಣಿನ ಗಡಿಗ್ಯಾಗ ಕೈ ಎಳಗಾಡ್ಸ್ಕೊತ ಬರೋಟ್ರಾಗ ಹಾದ್ಯಾಗ ಇವ್ ಗಟ್ಟಿ ಬಿಡ್ತಾನ. ಒಡೆದು ಬಿಡ್ತತಿ. ಒಡಿದ ರೂಪಳೆ ಏನು ಹೇಳ್ತಾನ, ಯಪ್ಪ ಮತ್ತು ಕೈಯಾಗಿಂದ ತತ್ರಾನಿಗೆ ಹೊಡಿತು, ಸಾರು ಅಟ್ಟು ತೆಳಗೆ ಬಿದ್ದತಿ ಅಂದತ್ತ. ಅಟ್ಟು ಬಿದ್ದ ಒಂದಿಟ್ಟು ಪಟ್ಟ್ಯಾಗರಿ ಒಂದಿಟ್ಟು ಉಳ್ದತ್ತಿಲೋ ಶರೀಫ ಅಂದತ್ತಿವ. ಯಪ್ಪ ಇಟ್ಟ ಉಳ್ದತ್ತಿದ ಸಾರು ಅಂದತ್ತ. ಅದನ್ನ ಅಟ್ಟ ತಗೊಂಡು ಬಾ, ಹಾಕೋನೆಲ್ಲ ಮಂದಿ ಅನ್ನ. ಸಾರು ತಂದ 1000 ಮಂದಿಗೆಲ್ಲ ಅನ್ನ ಹಾಕಿ ಅದ ಪ್ರಯಾಣದಾಗಿಂದ ಸಾರು ತೆಗೆದು ಹಾಕಿದ್ರು. ಮತ್ತೆ ಸಾರು ಹೆಂಗಿತ್ತು ಹಂಗ ಇತ್ತತ್ತ. ಶಿಶುನಾಳ ಶರೀಫರ ನಾಗಲಿಂಗಕ್ಕೆ ಕೇಳಿದ್ರತ್ತ, ನಾಗಲಿಂಗ ಇದು ಹೆಂಗೆ ನಡೆದತ್ತೆ ಅಂತ ಕೇಳಿದಾಗ ನಾಗಲಿಂಗ ಶರೀಫಿಗೆ ಹೇಳ್ದಂತ, ಶರೀಫ ಇದು ನನ್ನ ಶಕ್ತಿ ಅಲ್ಲೋ, ಗಲಗಾಲಿ ಊರಾಗಿರ್ತಕ್ಕಂಥ ದ್ಯಾಮವ್ವ ಶಕ್ತಿ ಆಯ್ತು, ಅದಕ್ಕೆ ಅನ್ನ ಹಾಕಿ ಉಳಿದು ನಾವು ಮಾಡಿದಂತ. ಅದಕ್ಕೆ ಬಂಧುಗಳೇ, ನೀವೆಲ್ಲರೂ ಕೂಡ ಒಂದು ಕೈಲೆ ಕೊಟ್ರೆ ಅವ್ರು 2 ಕೈಲೆ ಕೊಡಾಕ ಕೂತಾರ. ಇವತ್ತು ನಾವು ನೀವೆಲ್ಲರೂ ಹೆಂಗೆ ಕೊಡಬೇಕು ದಾನ ಅಂತ ಕೇಳಿದ್ರೆ, ಮುಂಬರುವ ದಿನಮಾನಗಳಲ್ಲಿ ನೀವು 9 ದಿವಸ ಇಲ್ಲಿ ಪಾರಾಯಣ ಮಾಡಬೇಕು, 9 ದಿವಸ ಪ್ರವಚನ ಮಾಡಬೇಕು. ಮಾಡ್ತೀರಿಲ್ಲ? ಸುಮ್ಮ ಮಾಡ್ತಾನ ಅಂತ ತಲೆ ಎಳಗಾಡಿಸ್ವಾದ್ರೆ ಅಂದ್ರೆ ಈ ಮೈಕ್ ತಗೊಂಡು ನಾನು ನಿಮ್ಮ ಮನೆಗೆ ಬರ್ಬೇಕು ಸ್ವಾಮಿ.
ನನಗೆ ಮಾತು ಕೊಡುವುದಲ್ಲ ಇದು, ನಮ್ಮವ್ಗೂ ಮಾತು ಕೊಡ್ಬೇಕಾಗೈತಿ. ನಮ್ಮವ್ಗೂ ಮಾತು ಕೊಡ್ಬೇಕಾಗೈತಿ. ಆ ಅವ್ವನ ಆಶೀರ್ವಾದ ಎಷ್ಟು ದ್ವಾಡದೈತಿ ಅಂತ ಕೇಳಿದ್ರೆ ನೀವು ಒಮ್ಮೊಮ್ಮೆ ನಿಮ್ಮ ಮನಸ್ಸಿಗೆ ನೋವಾದಾಗ ಆಕೆ ನಾನು ಹೋಗಿ ಕೇಳ್ರಿ, ನನಗೆ ಹಿಂಗೆ ಬಂದೈತಿ ಏನು ಮಾಡಕ್ಕಿದೆ ಅಂತ ಆಕೆ ಹೇಳ್ತಾಳೆ. ಈಗ ನಾ ಹೇಳೋದು ಬೇಡ, ಅದನ್ನು ಅಷ್ಟು ಸಮಂಜಸ ಅನಿಸೋದಿಲ್ಲ ಅದ. ಅದಕ್ಕೆ ಆ ತಾಯಿಯ ಆರಾಧನೆಯನ್ನು ಮುಂಬರುವ ದಿನಮಾನಗಳಲ್ಲಿ ಮುಂದಿನ ವರ್ಷ 9 ದಿವಸಗಳ ಕಾಲ ದೇವಿಯ ಪಾರಾಯಣ ಮತ್ತು ಇಲ್ಲಿ ದೇವಿಯ ಪ್ರವಚನ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಪುಣ್ಯ ಭೂಮಿ ಇದಾಗಿದೆ ಗಲಗಲಿ ಗ್ರಾಮ. ಈ ವರ್ಷ ಯಾಕೆ ಹಿಂದೆ ನಡೆದಿಲ್ಲ, ಈ ವರ್ಷ ಯಾಕೆ ಆಗಿದೆ ಅಂತ ಒಂದು ಪ್ರಶ್ನೆ ಆಗಿತ್ತು. ಹಿಂದೆ ಪ್ರವಚನ ಆಗಿಲ್ಲ, ಈಗ ಅಟ್ಟ ಪ್ರವಚನ ಮತ್ತು ಎಲ್ಲ ತಾಯಿಯಂದಿರು ಕೂಡ್ಕೊಂಡ ನೀವೆಲ್ಲರೂ ಕೂಡಿ ಇವತ್ತು ಜಾತ್ರೆ ಮಾಡಕತ್ತೀರಿ. ಯಾಕೆ ಅಂತ ಕೇಳಿದ್ರೆ ಬಹುಶಃ ಇಲ್ಲಿವರೆಗೆ ತಾಯಿ ಸಮಾಧಾನ ಶಾಂತಿ ಸಮೃದ್ಧಿಯಿಂದ ತನ್ನ ಸೇವೆ ಮಾಡಿಸ್ಕೊತಿದ್ಲು. ಈಗ ಎದಕ್ಕೆ ಇಟ್ಟು ಅವತಾರ ತಾಳಿ ಎಲ್ಲ ಕಡೆ ಜಾಗರಣ ನಡಿಬೇಕಾಗಿದೆ, ಎಲ್ಲ ಕಡೆ ಜಾಗೃತಿ ಆಗಬೇಕಾಗಿದೆ. ಅಂದ್ರೆ ದುಷ್ಟರು ಭಾಳ ಮಂದಿ ಆಗ್ಯಾರ, ಅವ್ರನ್ನ ಸಂಹಾರ ಮಾಡಕ್ಕೆ ಇವತ್ತು ತಾಯಿ ಎಲ್ಲ ಕಡೆ ಜಾಗರಣೆ ಆಗ್ತದೆ. ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರ ರಕ್ಷಕನಾಗಿ ಪರಿಪಾಲನೆಯನ್ನ ಮಾಡ್ತಿರ್ತಕ್ಕಂಥ ಜಗಜ್ಜನನಿ ನಮ್ಮೆಲ್ಲರಿಗೆ ಕರುಣಿಸಲಿ, ಕಾಪಾಡಲಿ. ಮುಂಬರುವ ದಿನಮಾನಗಳಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾತಿಗೆ ಮಂಗಲವನ್ನು ನೀಡ್ತಾ ಇದ್ದೇನೆ. ಜೈ ಮಂಗಲಂ, ಜೈ ನಮಃ. ಜಗನ್ಮಾತೆ ಆದಿಶಕ್ತಿ ಮಾತಾ ಕಿ. ಮೊದಲ ಜೋರ್ಲೆ ಜೈ ಅನ್ಲಿಲ್ಲ, ಫಸ್ಟ್ ನಾನು ಅಂದಾಗ. ಈಗ ಜೋರ್ಲೆ ಜೈ ಅಂತೀನಿ ಅಂದ್ರೆ ನಮ್ಮ ಕಡೆ ರೂಲ್ಸ್ ಅದಾವ. ಯಾಕಂದ್ರೆ ಮುಗಿಸೋ ಸ್ವಾಮಿ ಊಟದ ಟೈಮ್ ಆಗಿದ್ದು ನಮ್ಗೆ ಅನ್ನಂಗೆ ಇಲ್ಲ. ಎಲ್ಲ ತಾಯಿಯಂದಿರ ಪ್ರೀತಿ ವಾತ್ಸಲ್ಯ ಇಲ್ಲಿ ತಾವು ತಾಯಿಯ ಕೃಪೆಗೋಸ್ಕರವಾಗಿ ತಾವೆಲ್ಲರೂ ಹಗಲಿರುಳು ಶ್ರಮಿಸಿದ್ದೀರಿ. ನಿಮಗೆ ತಾಯಿ ಪ್ರತಿಫಲವನ್ನು ನೀಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಲವನ್ನು ನೀಡ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮನೇ ಹರೇ ನಮಃ.